ಆಯಿತು, ನೀರೇ ಬರವಲ್ದು. ನೀರಿನ ಸಲುವಾಗಿ ನಾವು ಬಂದು ಮುನ್ಸಿಪಾಲ್ಟಿಗೆ ಬಂದು ಕೇಳಿದರೆ ಮುನ್ಸಿಪಾಲ್ಟಿಯವರು ರೆಸ್ಪಾನ್ಸಿಬಲ್ ಕೊಡವಲ್ರು. ಚೀಫ್ ಆಫೀಸರ್ಗೆ ಮಾತಾಡಿದರೆ ಚೀಫ್ ಆಫೀಸರ್ ಏನಂತಾರ, ನೀರು ಬಿಡ್ತಾರ, ನಾವು ಬಂದು ನಿಮಗೆ ನೀರು ಬಿಟ್ಟಾಗ ನಮಗೆ ಕರೀರಿ ಬಂದು ನೋಡ್ತೀನಿ ಅಂತ ಹೇಳಿದರು. ಆದರೂ ಕೂಡ ಅವರು ಒಂದು ಸರ್ತಿನೂ ಬಂದು ನೋಡಿಲ್ಲ. ನಮ್ಮ ಹಬ್ಬ ದೊಡ್ಡ ಹಬ್ಬ ರಂಜಾನ್ ಹಬ್ಬ, ಅಂಥ ಹಬ್ಬಕ್ಕೆ ನೀರೇ ಬಿಟ್ಟಿಲ್ಲ. ಆ ನೀರಿನ ಸಲುವಾಗಿ ಬಂದು ನಾವು ಕೇಳಿದರೆ ಅವ್ರು ಬರ್ತೀನಿ ಅಂತ ಹೇಳಿದರು, ಬಂದೇ ಇಲ್ಲ. ಆದರೂ ಇವತ್ತು ಕೂಡ ಇಲ್ಲಿ ಮುನ್ಸಿಪಾಲ್ಟಿಗೆ ಬಂದೀವಿ. ಒಂದು 10 ಗಂಟೆಲಿಂದ ಇಲ್ಲಿ ಸುಮಾರು ಒಂದು 100-150 ಮಂದಿ ಇಲ್ಲೇ ನಿಂತೀವಿ. ನೀರಿನ ಸಲುವಾಗಿ ಪ್ರಾಬ್ಲಮ್ ಏನು ರೀ ಸರ್ ಅಂತ ಕೇಳಿದರೆ ಅವರು ಅಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಂತ ಹೇಳ್ತಾರೆ ಸರ್. ಆದರೆ ಮುನ್ಸಿಪಾಲ್ಟಿಗೆ ಬಂದು ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ. ಬೋಸರಾಜ್ ಸಾಬ್ ಅಂತ ದೊಡ್ಡ ಕೆರೆ ಕೆಟ್ಟಾರ ಅಂತ ಹೇಳ್ತಾರೆ ಸರ್. ಆದರೆ ಆ ನೀರು ಕೆರೆ ನೀರು ಎಲ್ಲಿಗೂ ಹೋಗಕತ್ತದ, ಎಲ್ಲಿ ಯಾರಿಗೆ ಕೊಡಕತ್ತಾರೋ ಅದಂತೂ ನಮಗೆ ಗೊತ್ತಿಲ್ಲ ಸರ್. ಆ ಕೆರೆ ಕಟ್ಟಾಗ್ಲಿಂದ ಅಂತೂ ನಮಗೆ ನೀರೇ ಬಂದು ಮುಟ್ಟಿಲ್ಲ. ಅದು ನೀರಿನ ಸಮಸ್ಯೆ ಅಂತೂ ಇಂಥ ಪರಿ ಆಗಿಬಿಟ್ಟದ ಸರ್. ಮಾನ್ಯವಾಗ ಅಂಥ ಪರಿ ಬಂದದ. ನಾವು ಎಷ್ಟು ಸರ್ತಿ ಕೇಳಿದ್ರೂ ನೀರು ಬಂದು ಕೇಳಿದ್ರು ಕೂಡ ಅವ್ರು ಬಿಡ್ತಾರ ಇವ್ರು ಬಿಡ್ತಾರ, ಬರೀ ಫೋನ್ಯಾಗ ಅವ್ರು ಮಾತಾಡ್ತಾರ ಇವ್ರು ಮಾತಾಡ್ತಾರ. ಆದರೆ ಒಬ್ಬರು ರೆಸ್ಪಾನ್ಸಿಬಲ್ ನಮ್ಮನ್ನು ಕೊಡವಲ್ರು. ಅಲ್ಲ ಸರ್, ಏನಂತಂದ್ರೆ ಈ ರೀತಿಯಾಗಿ ನೀರಿನ ಸಮಸ್ಯೆ ಅಂತೇಳಿ ಪುರಸಭೆಗೆ ಬರ್ತಾರೆ. ಇಲ್ಲಿನ ಸರ್ಕಾರ ಏನು ಮಾಡ್ತಾ ಇದಾರೆ, ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾರೆ, ಇಲ್ಲಿನ MLA ಅವರು ಸಚಿವರು ಏನು ಮಾಡ್ತಾರೆ ಅಂದ್ರೆ ನೀವು ಓಟ್ ಹಾಕ್ಸ್ಕೊಂಡು ಅವರೆಲ್ಲ ಎಲ್ಲ ವಿಧಾನಸಭೆಯಲ್ಲಿ ಕೂರ್ತಾರ. ಇಲ್ಲಿ ಜನರ ಸಮಸ್ಯೆ ಕೇಳೋರು ಯಾರು ಸರ್? ಯಾರು ಇಲ್ಲ ಸರ್. ನಾವು ಎಲ್ಲರೂ ಕೇಳಿದ್ರೆ ಇದು ಈಗ ಅವ್ರು ನಾವು ಬೋಸರಾಜ್ ಸಾಬನು ಕೇಳಿವಿ. ಬೋಸರಾಜ್ ಸಾಬ್ರಿಗೆ ಒಂದು ತಿಂಗಳಿಂದ ಹೇಳಕತ್ತೀವಿ ಸರ್. ಒಂದು ತಿಂಗಳಿಂದ ಹೇಳಿದ್ರೆ ಅವರು ಫೋನ್ಯಾಗ ಹೇಳ್ತಾರೆ ಸರ್, ಆಯಿತು ನಾಳೆ ನಿಮ್ಗೆ ಬರ್ತಾವ, ದಿವಸ ನಾಳೆ ಯಾರಿಗೇನ ಕೇಳ್ರಿ ದಿವಸ ನಾಳೆ ಇದೇ ಮಾತು ಹೇಳ್ತಾರೆ ಸರ್. ಆಮೇಲೆ ಎಲ್ಲಿ ಚೀಫ್ ಆಫೀಸರ್ಗೆ ಹೇಳಿವಿ ಅಂತಾರ್ರಿ ಸರ್. ಚೀಫ್ ಆಫೀಸರ್ನ ಕೇಳಿದ್ರೆ ಅವರು ಕೂಡ ಏನಂತಾರೆ ಸರ್, ನಿಮಗೆ ಬೇಕಿದ್ರೆ ನಾವು ಟ್ಯಾಂಕ್ ಕಳಿಸ್ತೀವಿ ಅಂತ ಹೇಳಿದ್ರು ಸರ್. ರಂಜಾನ್ ಹಬ್ಬದಾಗ 1 ತಿಂಗಳದಾಗ ಒಂದೇ ಟೈಮು ಒಂದೇ ಟ್ಯಾಂಕ್ ಕಳಿಸ್ಯಾರಿ ಸರ್. ತಲಾಕ್ 4 ಕೊಳ ನೀರು ಸಮೇತ ಸಿಕ್ಕಿಲ್ಲ. ಮತ್ತೆ ಏನಂತಾರೆ ಸರ್, ಸುಳ್ಳು ನಾವು ಟ್ಯಾಂಕ್ ಕಳಿಸೀವಿ ಅವು ಕಳಿಸೀವಿ ಅಂತ ಹೇಳ್ತಾರೆ ಸರ್. ಹೌದು, ಚೀಫ್ ಆಫೀಸರ್. ಆದ್ರೂ ಕೂಡ ನಮ್ಗೆ ನೀರು ಒಂದೇ ಟ್ಯಾಂಕ್ ಬಿಟ್ಟಿದ್ದವ್ರು ಪೂರ್ತಿ 1 ತಿಂಗಳದಾಗ ಒಂದೇ ಟ್ಯಾಂಕ್ ನೀರು ಕಳಿಸ್ಯಾರ ಸರ್. 2 ವಾರ್ಡಿಗೆ 1 ಟ್ಯಾಂಕ್ ನೀರು ಸಲ್ಲುತ್ತದೇನ್ರಿ ಸರ್? ಆತದೇನ್ರಿ? ನೀವೇ ಹೇಳ್ರಿ. ಆದರೂ ನಮಗೆ ನೀರು ಇಲ್ಲ ಸರ್, ಕುಡಿಯೋಕ್ಕೂ ಸಮೇತ ನೀರಿಲ್ಲ. ನಾವು ನೀರು ಅದು ಕುಡಿಯಂಗಿಲ್ಲ, ನಳದ ನೀರೇ ಕುಡಿಯೋದು ನಾವು. ಬಿಸ್ಲೇರಿ ವಾಟರ್ ಮಾತ್ರ ಕುಡಿಯಂಗಿಲ್ಲ ಸರ್. ಯಾಕಂದರೆ ಅದರಲ್ಲಿಂದ ಸ್ವಲ್ಪ ನಮಗೆ ತೊಂದರೆ ಆಗ್ತದೆ ಸರ್. ಬಿಸ್ಲೇರಿ ವಾಟರ್ ಕುಡಿಯಂಗಿಲ್ಲ, ನೀರು ಕುಡಿಯೋದು ಇದೇ ನೀರು ಸರ್, ನಳದ್ದೇ ನೀರು ಕುಡಿತೀವಿ. ಅದ್ರ ಸಲುವಾಗಿ ಆ ನೀರಿನ ಸಲುವಾಗಿ ಎಲ್ಲರಿಗೆ ಕೈ ಮುಗಿದೀವಿ, ಅಪ್ಪ ಅಂದೀವಿ, ಅಣ್ಣ ಅಂದೀವಿ. ಆದರೂ ಕೂಡ ಯಾರು ರೆಸ್ಪಾನ್ಸಿಬಲ್ಲೇ ಕೊಡಬಲ್ರು. ಇದಕ್ಕೆ ಏನು ಮಾಡಬೇಕು ನೀವೇ ಹೇಳ್ರಿ ಸರ್. ಏನು ಸತ್ಯಾಗ್ರಹ ಕುಂದ್ರಬೇಕು, ಏನು ಇವ್ರನ್ನ ಬೈಬೇಕು, ಏನು ಮಾಡಬೇಕು ಹೇಳ್ರಿ ಸರ್. ಏನು ಮಾಡ್ತೀರಿ ಮಾಡ್ರಿ ಸರ್, ನಮಗೆ ನೀರು ಕೊಡ್ರಿ, ಹೆಂಗನ ಮಾಡ್ರಿ ನೀರು ಕೊಡ್ರಿ. ಕುಡಿಯಕ್ಕೆ ನೀರು ಕೊಡೋದು ಮುಖ್ಯಾಧಿಕಾರಿಗೆ ಬೇಕೇ ಬೇಕು, ವಾರ್ಡ್ ನಂಬರ್ 19-20 ನೀರು ಕೊಡದ ಶಾಸಕರಿಗೆ, ವಾರ್ಡ್ ನಂಬರ್ 20-19 ನೀರು ಕೊಡದ ಸಚಿವರಿಗೆ, ವಾರ್ಡ್ ನಂಬರ್ 19-20 ನೀರು ಕೊಡದ ಬೋಸರಾಜ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಬೇಕೇ ಬೇಕು, ವಾರ್ಡ್ ನಂಬರ್ 19-20 ನೀರು ಕೊಡದ ಮುಖ್ಯಾಧಿಕಾರಿಗೆ, ವಾರ್ಡ್ ನಂಬರ್ 19-20 ನೀರು ಕೊಡದ ಶಾಸಕರಿಗೆ, ವಾರ್ಡ್ ನಂಬರ್ ಬರದ ಶಾಸಕರಿಗೆ ಬೇಕೇ ಬೇಕು. ವಾರ್ಡ್ ನಂಬರ್ 19-20 ಕುಡಿಯುವ ನೀರು ಸಮಸ್ಯೆ ಸುಮಾರು 10 ವರ್ಷದಿಂದ ಇದ್ದೇ ಇದೆ ಸಮಸ್ಯೆ. ನಾವು ಪ್ರತಿ ಸಲ ಪುರಸಭೆಗೆ ನಾವು ಬಂದ್ರೂ ನಾವು ತಮ್ಮ ಮನವಿಗೆ ನಾವು ಬರ್ತೀವಿ ಅಂತ ಹೇಳಿಕೇಸಿ ಒಂದು ದಿನವೂ ವಾರ್ಡ್ನಲ್ಲಿ ಬಂದಿಲ್ಲ, ಯಾರು ಮುಖ್ಯಾಧಿಕಾರಿ ಬಂದಿಲ್ಲ. ನಾವು ಅದೇ ರೀತಿ ನಾವು ಮಾನ್ಯ ಬೋಸರಾಜ್ ಅವ್ರಿಗೆ ಹೇಳಿದ್ವಿ, ನಾವು ಹಾಗೂ ಶಾಸಕರಿಗೆ ಹೇಳಿದ್ವಿ. ಅವರು ಒಂದು ದಿನ ವಿಸಿಟ್ ಮಾಡಿಲ್ಲ ಅಂತ 88 ಕೋಟಿ ರೂಪಾಯಿದ್ದು ಕೆರೆ ನಿರ್ಮಾಣ ಮಾಡಿ ಮಿನಿಮಮ್ ಒಂದು 15 ವಾರ್ಡಿಗೂ ನೀರು ಕೊಡೋಕ್ಕಾಗ್ತಾಯಿಲ್ಲ. 10 ವಾರ್ಡಿಗೆ ಅಂತೂ ಪೈಪ್ಲೈನೇ ಇಲ್ಲ, 15 ವಾರ್ಡಿಗೆ ನೀರು ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ನಿಮ್ಮ ಯೋಗ್ಯತೆಗೆ ನೀವೆಂತ ಅಧಿಕಾರ ಮಾಡ್ತಾಯಿದ್ದೀರಿ? ಇಲ್ಲಿ ಜನರ ಸಮಸ್ಯೆ ನಮ್ಮ ಸಮಸ್ಯೆ ಕೇಳಬೇಕು. ನೀವು ಪ್ರತಿ ವಾರ್ಡಿಗೆ ಬರಬೇಕು. ಇದು ಬ್ಯಾಸಿಗೆ ಸಮಯ ಆಗಿದೆ, ಯಾಕಂದರೆ ಮಕ್ಕಳಿಗೆ ಕುಡಿಯೋಕೆ ನೀರು ಬೇಕು, ಜಾನುವಾರಿಗೆ ಕುಡಿಯೋಕೆ ನೀರು ಬೇಕು. ಸಮಸ್ಯೆ ಭಾಳ ದೊಡ್ಡದಿದೆ. ನಮ್ಮದು ಗುಡ್ಡಗಾಡ ಪ್ರದೇಶ, ಏನು ಬರ್ತಾಯಿಲ್ಲ, ಏನು ಸಮಸ್ಯೆ ಅಂತ ಕೇಳಬೇಕು. ಎಲ್ಲೇ ನೀವು ಐಬೇಗಲ್ಲಿ ಇತ್ಕೊಂಡು ಕೇಸಿ ನೀವು ಮೀಟಿಂಗ್ ಮಾಡಿ ಸಲ ಅನುದಾನಕ್ಕೆ ಕೊರತೆ ಇಲ್ಲ, ನೀರಿನ ಕೊರತೆ ಇಲ್ಲ, ನೀವು ಕಾಲುವೆಗೆ ನೀರು ಬಿಟ್ಟಂದರೆ ಅದು ಸಮಸ್ಯೆ ಇಲ್ಲ ಸ್ವಾಮಿ. ನೀವು ಪ್ರತಿಯೊಂದು ವಾರ್ಡಿಗೆ ಬನ್ನಿ. ಅದರಲ್ಲಿ 27 ವಾರ್ಡ್ಗಳಲ್ಲಿ 15 ವಾರ್ಡ್ಗಳಲ್ಲಿ ಬೆರೆಸ್ಟ್ ನೀರದಾವ, ಉಳಿಕೆದು ಅದು 10 ವಾರ್ಡ್ಗಳಲ್ಲಿ ಸರಿ ಪೈಪ್ಲೈನೇ ಇಲ್ಲ. ಇಂಥ ಸಮಯದಲ್ಲಿ ನೀವು ಸರಿಯಾಗಿ ಊರು ತುಂಬ ಪೈಪ್ಲೈನ್ ಕೊಟ್ಟಿಲ್ಲ, 15 ವಾರ್ಡಿಗೆ ಪೈಪ್ಲೈನ್ ಕೊಟ್ಟರು ನೀವು ಸರಿಯಾಗಿ ನೀರು ಬಿಡ್ತಾ ಇಲ್ಲ ಅಂದರೆ ನೀವೇನು ಅಧಿಕಾರ ಮಾಡ್ತಾ ಇದ್ದೀರಿ? ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನೀವು.
ಅದಕ್ಕೆ ನೀವು ಲಾಯ್ಕೆ ಆಗಿರ್ತೀರಿ. ನೀವು ದಯವಿಟ್ಟು ಬಡವ್ರ ಸಮಸ್ಯೆ ನೀವು ತಿಳ್ಕೊಬೇಕು. ನೀವು ನಾವೇನು ನಿಮ್ಮ ಮನೆಗೆ ಬರ್ತಾ ಇಲ್ಲ. ನಿಮಗೆ ಸರ್ಕಾರದಿಂದ ನಿಮಗೆ ಬಂದಂಥ ಅನುದಾನನ ನೀವು ಅದನ್ನು ಉಪಯೋಗಿಸ್ರಿ. ನೀವು ಉಪಯೋಗಿಸಿ ಕುಡಿಯೋ ನೀರಿನ ಸಮಸ್ಯೆ ನೀಗಿಸಿರ್ಬೇಕು. ನೀರಿನ ಪೈಪ್ಲೈನ್ ಅಂತೀರಿ, ಯಾವುದೇ ಪೈಪ್ಲೈನ್ ಇಲ್ಲ. 40 ವರ್ಷಗಳಿಂದ ಅದೇ ಪೈಪ್ಲೈನ್ ಇದ್ದಿದ್ದೆ ಅದ. ಈಗ ಸಮಸ್ಯೆ ಈ ಪಾಪ್ಯುಲೇಷನ್ನು ಮಿನಿಮಮ್ 60,000 ಸಿಟಿ ದಾಟಿದೆ ಪಾಪ್ಯುಲೇಷನ್ ಅಂಥದ್ರಲ್ಲಿ ಕುಡಿಯೋ ನೀರಿಂದು ಸಾಕಾಗಂಗಿಲ್ಲ. ನೀರಿನ ಸಮಸ್ಯೆ ಭಾಳ ದೊಡ್ಡದಿದೆ. ಇದು ನೀವು ತ್ವರಿತ ರೀತಿಯಲ್ಲಿ ನೀವೆಲ್ಲ ಬರಬೇಕು. ಮೊನ್ನೆ ಬೋಸರಾಜ್ ಅವರು ಅಂಪಶಾಖರು ಬರಬೇಕು. ಪ್ರತಿಯೊಂದು ವಾರ್ಡಿಗೆ ವಿಸಿಟ್ ಮಾಡಲೇಬೇಕು. ನೀವು ಇಲ್ಲಿದ್ದಲ್ಲಿ ನಾವು ಮುನ್ಸಿಪಾಲ್ಟಿಗೆ ಬೇಲಿ ಹಚ್ಚೋ ಮುಖಾಂತರ ಹೋರಾಟ ಮಾಡ್ಬೇಕಂತ. ಹತ್ತೊಂಬತ್ತು 20 2 ವಾರ್ಡಿನಲ್ಲಿ ಅಸಲು ನೀರು ಇಲ್ಲ ಸರ್. 1 ತಿಂಗಳಿಂದ ನೀವು ಬಂದು ನೀರು ಕೇಳಕತ್ತೀವಿ. ಕೇಳಿದ್ರೂ ಯಾರು ರೆಸ್ಪಾನ್ಸಿಬಲ್ ಕೊಡುವಲ್ರು. ಚೀಫ್ ಆಫೀಸರ್ ಬಂದು ನೋಡ್ತೀನಿ ಅಂತ ಕಳಿಸಿ ಒಂದ್ಸರ್ತಿ ಹೇಳಿ ನಮಗೆ ರಂಸಿ ಕಳಿಸಿಬಿಟ್ರು. ಆದ್ರೇನು ನೀರು ಬಂದಾಗ ನನಗೆ ಕರೀರಿ ಬಂದು ನಾನು ನೋಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ 2-3 ಸರ್ತಿ ಆಯ್ತು ಬಂದು ಹೇಳಿದ್ವಿ. ಆದ್ರೇನು ನಮ್ಮ ರಂಜಾನ್ ಹಬ್ಬಕ್ಕೆ ನೀರು ಬಂದಿಲ್ಲ. ಆ ನೀರು ಬರ್ಲಾರ ಸಮಯ ಟೈಮಿಗೆ ಚೀಫ್ ಆಫೀಸರ್ಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದ್ರು ಕೂಡ ಅವ್ರು ರೆಸ್ಪಾನ್ಸಿಬಲ್ ಕೊಟ್ಟೇ ಇಲ್ಲ. ನಿಮ್ಮ ನೀರು ಬರ್ತದ, ನಾವು ನೀರು ಕೊಡ್ತೀವಿ ಅಂತ ಕಸಿ ಬರೀ ಇಷ್ಟೇ ಹೇಳಿ ಕಳ್ಸಾಕತ್ತಾರೆ ಸರ್. ಆದರೆ ನೀರು ನಮಗೆ ಯಾರು ಕೊಡುವಲ್ರು. ನೀರಿಲ್ದ ನಾವು ಹೆಂಗೆ ಬದುಕಬೇಕಿರಿ? ಅದು ಸಲಾಗಿ ನೀವು ಮುನ್ಸಿಪಾಲ್ಟಿಗೆ ಬಂದೀವಿ. ಇಲ್ಲಿಂದ 2 ತಿಂಗಳಿಂದ ಬರೀ ನೀರೇ ಕೇಳಕತ್ತೀವಿ ಹೊರತು ಯಾವುದು ಕೇಳಿಲ್ಲ ಇವ್ರಿಗೆ. ಆದರೆ ನೀರು ಕೊಡುವಲ್ರು ನಮ್ಮನ್ನು. ಯಾರು ಒಬ್ಬರು ಹಚ್ಕೋವಲ್ರು. ಇದಕ್ಕೆ ಏನು ಪರಿಹಾರ ನೀವು ಕೊಡ್ತೀರಿ ನಮ್ಗೆ ಹೇಳ್ರಿ. ನಮ್ಗೆ ಏನು ಬೇಕು? ನೀರು ಬೇಕು. ನೀರಿಲ್ಲ ಅಂದರೆ ಹೆಂಗೆ ಬದುಕಬೇಕ್ರಿ ಸರ್? ಅಂಥ ದೊಡ್ಡ ಹಬ್ಬಕ್ಕೆ ನೀರಿಲ್ಲ ಅಂದರೆ ನಾವು ಏನು ಮಾಡ್ಬೇಕ್ರಿ ಸರ್? ಎಲ್ಲರ ಹಬ್ಬ ಅಂದ್ರೆ ಒಂದೇ ಸರ್. ಆ ಹಬ್ಬಕ್ಕೆ ನೀರಿಲ್ಲ ಅಂದ್ರೆ ನಾವೇನು ಮಾಡ್ಬೇಕು? ಇಂಥ ಮಿನಿಸ್ಟರ್ ಇದ್ದು ಏನು ಮಾಡ್ಬೇಕು? ಇಂಥ ಚೀಫ್ ಆಫೀಸರ್ ಇದ್ದು ಏನು ಮಾಡ್ಬೇಕು? ನಾವು ನೀರು ಕೊಟ್ಟಿಲ್ಲ ಅಂದ್ರೆ ಇವರು ಏನ್ ಕೆಲಸ ಮಾಡ್ತಾರೆ ಸರ್? ಆದ್ರೇನು ಮುನ್ಸಿಪಾಲ್ಟಿಗೆ ಬಂದ್ರೇನು ಈ 11-12 ಗಂಟೆ ಆದ್ರೇನು ಮುನ್ಸಿಪಾಲ್ಟಿಗೆ ಚೀಫ್ ಆಫೀಸರ್ ಬಂದೇ ಇಲ್ಲ. ನಾವು ಒಂದು 10 ಗಂಟೆಲಿಂದ ಇಲ್ಲೇ ಇದ್ದೀವಿ, ಇಲ್ಲೇ ನೋಡಕತ್ತೀವಿ. ಅವಾಗ ಬರ್ತೀನಿ ಇವಾಗ ಬರ್ತೀನಿ ಬರ್ತೀನಿ ಅಂತ ಹೇಳಕತ್ತಾರ ಹೊರತು ಮುನ್ಸಿಪಾಲ್ಟಿಗೆ ಚೀಫ್ ಆಫೀಸರ್ ಬಂದು ಅಣಿಕೆ ಹಾಕುವಲ್ರು. ಆದ್ರೂ ನಮ್ಗೆ ಯಾರು ನೀರು ಇಲ್ಲಿ ಕೊಡೋರು ಇಲ್ಲ, ಮಾಡೋರಿಲ್ಲ. ಈಗ ಏನ್ ಮಾಡ್ಬೇಕು ನೀವೇ ಹೇಳಬೇಕು ನಮ್ಗೆ. ಮತ್ತೆ ನಾವು ವಾರ್ಡ್ ನಂಬರ್ 19-20ರಲ್ಲಿ ಇದುವರೆಗೂ ಮಿನಿಮಮ್ ಒಂದು 7 ವರ್ಷದಿಂದ ನೀರೇ ಕುಡಿಯಕ್ಕಿಲ್ಲ ರೀ. ಯಾಕಂದ್ರೆ ಭಾಳ ತೊಂದರೆ ಆಗಿದೆ ನೀರಿಂದು ಸಮಸ್ಯೆ. ಯಾಕಂದರೆ 88 ಕೋಟಿ ರೂಪಾಯಿದು ಕೆರೆ ಮಾಡಿದ್ರು ಮೊನ್ನೆ ಶಾಸಕರು ಹಾಗೂ ಬೋಸರಾಜ್ ಅವರು 1 ದಿನ ಆದರೂ ವಾರ್ಡಿಗೆ ವಿಸಿಟ್ ಕೊಟ್ಟಿಲ್ಲ. ನಾವು ಬೋಸರಾಜಿಗೆ ಮಿನಿಮಮ್ 4 ಸಲ ಮನೆ ಕೊಟ್ಟಿವಿ. ಅಂಪಶಾಖರು 4 ಸಲ ಮನೆ ಕೊಟ್ಟಿವಿ. ಚೀಫ್ ಆಫೀಸರ್ಗೆ ಒಂದು 5 ಸಲ ಮನೆ ಕೊಟ್ಟಿವಿ. ಯಾವುದೇ ಥರದ ಪರಿಹಾರ ಸಿಕ್ಕಿಲ್ಲ. ಸಮಸ್ಯೆ ಕೇಳಿದ್ರೆ ಫೋನ್ ಮಾಡಿದ್ರೆ ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ. ಬೋಸರಾಜ್ ಅವರು ಮಾಡ್ತಾ ಇಲ್ಲ, ಅಂಪಶಾಖರು ಮಾಡ್ತಾ ಇಲ್ಲ, ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ. ಈ ನಮ್ಮ ಮುಖ್ಯಾಧಿಕಾರಿಗಳು ಬರ್ತು ಆಯ್ತು ಈಗ ಬರೋಣ, ನಾಳೆ ಬರೋಣ, ನಾಡ್ದ ಬರೋಣ ಅಂತ ಹೀಗೆ ಸಮಜಾಯಿಸಿ ಉತ್ತರ ಕೊಡ್ತಾ ಇದ್ದಾರೆ. ಈಗ ನೀರಿಂದು ಜ್ವಲಂತ ಸಮಸ್ಯೆ ಆಗಿದೆ. ಬೇಸಿಗೆ ಸಮಯ ಇದೆ. ನಮ್ಮ ಮಾನ್ಯ ಬೋಸರಾಜ್ ಅವರು ಅಂಪಶಾಖರ್ ಅವರು ಮೊನ್ನೆ ಏನಂದ್ರು IBಯಲ್ಲಿ ಕರೆದು ನಮಗೆ ಕುಡಿಯೋ ನೀರಿಂದು ಏನು ತೊಂದರೆ ಆಗಬಾರ್ದು, ಎಷ್ಟನ್ನು ಅನುದಾನ ಖರ್ಚಾಗಲ್ಲ ಅಂತ ಬೇರೆ IBಯಲ್ಲಿ ಮೀಟಿಂಗ್ ಮಾಡೋದು ವಿನಃ ಇಲ್ಲಿ ವಾರ್ಡ್ನಲ್ಲಿ ಬಂದು ಸಮಸ್ಯೆಯನ್ನು ಕೇಳ್ತಾ ಇಲ್ಲ. ಯಾರು ಕೇಳೋಕೆ ಬರ್ತಾ ಇಲ್ಲ. ಇದು ಸಮಸ್ಯೆ ಹೇಳೋದು ಭಾಳ ವಿಪರ್ಯಾಸ ಆಗಿದೆ. ಇದ್ರ ಬಗ್ಗೆ ತಾವು ಸೀರಿಯಸ್ ತಗೋಬೇಕಾಗಿ ಈ ಮೂಲಕ ಹೇಳ್ತಾ ಇದ್ದೀನಿ.